ಹೇಳ್ಕೊಂಡು ಹೋಗೋಣ, ವರ ಕೇಳ್ಕೊಂಡು ಹೋಗು. ಯಾರನ್ನ ಕೇಳ್ತಾರಲ್ಲ, ಈಗ ಇವನು ನನ್ನ ಗಂಡ, ಇವಳು ನಿನ್ನೇಂತಿ ಅಂತ ಹೇಳು. ನೋಡಿ ಇವರಿಬ್ರು ನಮ್ಮಿಬ್ಬರಿಗೆ ಮೋಸ ಮಾಡಿ ಯಾವ ಥರ ಬಂತು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳೋಣ. ಎಳೆಯೋಣ, ವರ ಕೇಳ್ತೀನಿ. ಬೇಡ ಬೇಡ ಬೇಡ, ಊರ್ಗಡೆ ಎಲ್ಲ ಬೇಡ ಪ್ಲೀಸ್ ವರ್ಷ ಅವರೇ, ಬೇಡ, ಮರ್ಯಾದೆ ಹೋಗುತ್ತೆ, ಬೇಡ ಸುಮ್ಮನೆ ಬೇಡ. ಎಲ್ಲ ಜನ ಓಡಾಡ್ತಾ ಇರ್ತಾರೆ, ಸುಮ್ಮನೆ ದೊಡ್ಡದಾಗ ಗಲಾಟೆ ಮಾಡ್ಕೊಂಡು ಬೇಡ. ಮನೆ ಹತ್ರ ಹೋಗ್ಬಿಟ್ಟು ಅದೇನು ಮಾತಾಡೋಣ, ಜಗಳ ಮಾಡ್ಕೊಳ್ಳೋದು ಬೇಡ ಪ್ಲೀಸ್. ಜಗಳ ಮಾಡ್ಕೊಂಡ್ರೆ ಸುಮ್ಮನೆ ನೋಡ್ರಿ ತಲೆನೋವು, ಸುಮ್ಮನೆ ರೀ ಪ್ಲೀಸ್. ವರ್ಷ ಅವರೇ ಪ್ಲೀಸ್ ಹೊಡಿಬೇಡಿ. ಬಾರೆ ನಿಮ್ಮ ಬಾರೆ ಹೋಗ, ಮರ್ಯಾದೆ ಹೆಂಗಿದ್ರು ಹೋಗೈತೆ ನಂದೆಲ್ಲ. ನನ್ನ ಜೀವನನೇ ಹಾಳಾಗೋದ್ಮೇಲೆ ಇನ್ನೆಲ್ಲೇ ಮರ್ಯಾದೆ ಹೋಗ್ಲೇಳು. ಬಾರೆ ಮರ್ಯಾದೆ ತೆಗಿಬೇಕು ಅಂತಲೇ ಬಂದಿದ್ದೀನಿ. ಬಾರೆ ಅಲ್ಲ, ಎಷ್ಟು ಮೋಸ ಮಾಡಿದೆ. ಥೂ ಕಚಡ ಮುಂಡೆ, ಕಚಡ ಕೊಚ್ಚೆ ಇದ್ದಂಗೆ ನೀನೊಂಥರ ಕೊಚ್ಚೆ. ಅಲ್ಲ, ನಿಯತ್ತಿಲ್ಲದ ನಾಯಿ ಕಣೆ ನೀನು. ನಾಯಿಗೆ ಎಷ್ಟೋ ಒಂದು ಸ್ವಲ್ಪ ನಿಯತ್ತಿರುತ್ತೆ. ನಿನ್ಗೇನೇನು ಸ್ವಲ್ಪನಾದ್ರೂ ನಿಯತ್ತಿಲ್ವಲ್ಲೇ. ನಾನು ನೋಡ್ಕೊಂಡಿದ್ಕು, ನಾನು ನಂಬಿ ಬಂದಿದ್ಕು ನೀನು ಇವತ್ತು ಯಾವ ಥರ ಮೋಸ ಮಾಡಿಬಿಟ್ಟೆ. ಬಾರೆ ಫಸ್ಟು ಎಳೆಯಮ್ಮ ಹೇಳ್ತೀನಿ. ಅವ್ನು ನೋಡ್ಕೆ ನಾನು ಇವಳು ನೋಡ್ಕೊಂತೀನಿ. ಇಬ್ಬರನ್ನ ಸರಿಯಾಗಿ ಹೊಡೆದ್ಬಿಡೋಣ. ನಿಂತ್ಕೊಂಡು ನೋಡಲಿ ಎಲ್ಲ ಜನ, ಆದಿಲ್ ಬೀದಿಲ್ ಓಡಾಡ್ತಾ ಇರೋರೆಲ್ಲ ನೋಡಲಿ. ಹಿಂಗೆ ಗಂಡನಿಗೆ ಮೋಸ ಮಾಡಿ ಈ ಥರ ಬೇರೆಯವ್ರ ಜೊತೆ ಬಂದಿದ್ದಾಳೆ ಇಲ್ಲಿಗೆ ಅಂತ ಹೇಳ್ತೀನಿ. ಅವಾಗೆಲ್ಲ ಉಗುಳ್ತಾರೆ. ನಿನ್ನಂತಳು ಒಬ್ಳು ಹೆಣ್ಣು ಯಾಕೆ ಹಿಂಗೆ ಮಾಡ್ಬೇಕು, ನೀನು ನಾಚಿಕೆ ಆಗಲ್ವಾ ಮನೆಯಾಳಿ ಅಂತ ಹೇಳಿ ಉಗುಳ್ತಾರೆ. ನಡಿಯಮ್ಮ ಹೇಳ್ತೀನಿ. ಬೇಡ ಕಣೆ, ಬೇಡ ಸುಮ್ಮನಿರು. ಯಾಕಂಗೆ ಹೊಡಿತಾ ಇದ್ದೀರಾ ಇಬ್ರು? ಹೊಡಿತೀನಿ, ಗ್ರಾಚಾರ ಬಿಡಿಸ್ತೀನಿ. ಗ್ರಾಚಾರ ಬಿಡಿಸ್ತೀನಿ. ಅಲ್ಲ, ನನಗೆ ಒಂದು ಸೀರೆ ತಂದ್ಕೊಡೋ ಯೋಗ್ಯತೆ ಇಲ್ಲ. ಎಂದಾದ್ರೂ ನಾನು ಕರ್ಕೊಂಡೋಗಿ ಹೋಟ್ಲಿಗೆ ಒಂದು ಟೀ ಕೊಡಿಸಿದ್ಯಾ, ಒಂದು ಬಿಸ್ಕೆಟ್ ಕೊಡಿಸಿದ್ಯಾ? ಹಣೆ ಬರೋಕ್ಕೆ ನೀನು ಕರ್ಕೊಂಡೋಗಿ ಒಂದು ಸೀರೆ ಕೊಡಿಸಿದ್ಯಾ? ನೀನು ಹಣೆ ಬರೋಕ್ಕೆ ಇವಳು ಯಾವಳನ್ನ ಕರ್ಕೊಂಡು ಬಂದು ಹೋಟ್ಲಾಗ ಊಟ ಮಾಡಿಸಿ ನಿನಗೇನು ಬೇಕಾದ ತಿನ್ನು, ನಿನಗೇನು ಬೇಕಾದ ತಗೋ ಅಂತ ಹೇಳ್ತಿಯಲ್ಲ. ಕಟ್ಕೊಂಡ್ರೊಳಗಿಲ್ಲದ್ದು ಇಟ್ಕೊಂಡೊಳಗೇನು ಅಂಥದ್ದು? ಕಟ್ಕೊಂಡೊಳಗಿಂತ ಇಟ್ಕೊಂಡೊಳೆ ಹೆಚ್ಚಾಗ್ಬಿಟ್ಲು ಈ ನನ್ನ ಮಗನಿಗೆ. ಬಾರಲೇ ಲೋಫಾರ್. ಅಮ್ಮನು ಬಂದರೆ ಸರಿ. ಏನಿಲ್ಲ, ಪೊಲೀಸ್ನರಿಗೆ ಫೋನ್ ಮಾಡ್ತೀವಿ. ಪೊಲೀಸ್ನರಿಗೆ ಫೋನ್ ಮಾಡಿ ಅಷ್ಟೇ ನನ್ನ ಮಗನೇ ಗ್ರಾಚಾರ ಬಿಡಿಸ್ತೀನಿ. ಬೇಡ ಸುಮ್ಕಿರು, ಬೇಡ. ಅದೇನಿಲ್ಲ ಮಾತಾಡ್ಕಮನ, ಅದೇನಾಯ್ತು ಅಂತ ಹೇಳ್ತೀನಿ. ಅಯ್ಯೋ ವರ್ಷ ಸುಮ್ಮನಿರು. ಇನ್ಮೇಲೆ ಸವಸ ಮಾಡಲ್ಲ, ಅದೆಲ್ಲ ಮಾಡೋದಿಲ್ಲ. ಸುಮ್ಮನಿರು, ಇನ್ಮೇಲೆ ಅದು ಸವಸಕ್ಕೆ ಹೋಗಲ್ಲ. ಸುಮ್ಮನಿರು. ಇಷ್ಟೆಲ್ಲ ಆದಮೇಲೂ ನಾನು ಇವಳಿಂದ ನಂಬ್ಕೊಂಡು ಕುತ್ಕೊಳಕ್ಕೆ ನಾನೇನು ದಡ್ಡನ ಮಗ ಅಂದ್ಕೊಂಡಿದ್ದೀನಲ್ಲೇ. ಲೋಫರ್, ನಾನು ಹೇಳಾಗಿರೋದೇ ಸಾಲದು. ನೀನೇ ನಿನ್ನ ಇವಳಿಂದೆ ಬಿದ್ದಿದೆಯೋ? ನೀನೇನು ಇವಳಿಂದೆ ಬಿದ್ದಿದೆಯಾ ಇನ್ನೂ? ನಾನು ಹಾಳಾಗಿರೋದೇ ಸಾಲದು. ನನ್ನ ಜೀವನ ಹಾಳು ಮಾಡ್ಕೊಂಡು ನನ್ನ ಹೆಂಡ್ತಿಗೆ ಮೋಸ ಮಾಡಿ, ನನ್ನ ಹೆಂಡ್ತಿ ಹತ್ರ ನಾನು ಹೆಂಗೆ ಬೇಕೋ ಹಂಗೆ ಬಯಸ್ಕೊಂಡು ಇವಳು ನಂಬ್ಕೊಂಡು ಬಂದಿದ್ಕು ಇವತ್ತು ನೋಡಿ ನನಗೆ ಎಂಥ ಮರ್ಯಾದೆ ಮಾಡಿಬಿಟ್ಲು. ಇನ್ನು ಇವಳಿಂದೆ ಬೇರೆ ಬಿದ್ದಿದ್ದಾನೆ ಇವನು. ಅಲ್ಲ, ನಿನಗೆ ಯಾಕೆ ಮಾನ ಮರ್ಯಾದೆ ಇಲ್ವಲ್ಲ? ನಾನಂತೂ ನನ್ನ ಜೀವನ ಹಾಳು ಮಾಡ್ಕೊಂಡೆ, ನೀನು ಇವಳಿಂದೆ ಬಿದ್ದು ನಿನ್ನ ಜೀವನ ಹಾಳು ಮಾಡ್ಕೊಂತೀಯಲ್ಲ. ಬಾರೋ ಎಳೆಯಮ್ಮ ಹೇಳ್ತೀನಿ. ಇಬ್ರಿಗೂ ಮಾನ ಮರ್ಯಾದೆ ಇದ್ದಿದ್ರಾಗಿದ್ದರೆ, ಇಬ್ಬರೊಳಗೂ ಮಾನ ಮರ್ಯಾದೆ ಇರೋರಾಗಿದ್ರೆ ನಿನ್ಗಾನ ಬೇಡವೇನಲ್ಲೇ? ಲೋಪರ್ ನನ್ನ ಮಗ, ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾನಲ್ಲ, ನನಗೆ ಯಾಕೆ ಬೇಕು ಅವ್ರ ಸವಾಸ ಅನ್ನೋದು ಬೇಡವಾ ನಿನಗೆ? ನನ್ನ ಪಾಡಿಗೆ ನಾನು ಇರೋಣ, ಏನು ಮಾಡ್ಕೊತಾರ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಲಿ ಅಂತ ಸುಮ್ಮನೆ ಇರೋದಿಲ್ಲ. ಅವ್ರೇನೋ ಬಿಡಪ್ಪ ಇಷ್ಟಪಟ್ಟಿದ್ದಾರೆ ಸುಮ್ಮನೆ ಆಗಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದು ಬಿಟ್ಟು ನನಗೆ ಇವತ್ತು ನೀನು ಮೋಸ ಮಾಡ್ತಾ ಇದೆಯೇನಲ್ಲಿ. ಅದಕ್ಕೆ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಚಳಿ ಜ್ವರ ಅಂತ ಹೇಳಿ ಅವತ್ತು ನಾಟಕ ಮಾಡ್ಕೊಂಡು ಅವತ್ತಾಗಿರೋ ಕತೆ ಇದು. ಇವ್ನ ಮನಸ್ಸಲ್ಲಿ ಇರೋದೆಲ್ಲ ಅವತ್ತು ಹೇಳೋಕ್ಕಾಗಿನ ಚಳಿ ಜ್ವರ ಅಂತ ಹೇಳಿ ಕೂತ್ಕೊಂಡಿರೋದು. ಅದಕ್ಕೆ ಮತ್ತೆ ಕೆಲ್ಸಕ್ಕೆ ಬಂದಿಲ್ಲ 3-4 ದಿವಸ. ಇಲ್ಲೇ ಅವಳಲ್ಲಿ ಕಿಸ್ಕೊಂಡು ಮಾತಾಡೋದಕ್ಕೂ ಅದಕ್ಕೂ ಇಲ್ಲೇನು ಅಯ್ಯಸ್ಕಂತ ಹೇಳ್ದಂಗೆ ಎಳಿತೈತಿ. ಹೇಳ್ಕೊಳ್ರಿ ಅಣ್ಣ, ವರ ಕೇಳಿರಿ ಹೇಳ್ತೀನಿ. ಅಯ್ಯೋ ನೋಡ, ರಸ್ತೆಯಲ್ಲಿ ಹಿಂಗೆ ಹೊಡಿತಾ ಇದ್ದೀರಲ್ಲ, ನಿಮ್ಗೆ ಏನೋ ಅನ್ಸಲ್ವಾ? ಬಿಟ್ಬಿಡಿ. ನಿನಗೆ ಗೊತ್ತಾಗಲ್ವೇನೋ? ನಿನಗೆ ಗೊತ್ತಾಗಲ್ವೇ? ಬೇರೆಲ್ಲ ಹೆಂಡ್ತಿ ಕೊಟ್ಟೆ ಅಲ್ಲ, ನನ್ನ ಹೆಂಡ್ತಿದ್ದಂಗೆ ನಾನು ಅವಳ ಜೊತೆಗೆ ಬಂದರೆ ನನಗೇನು ಮರ್ಯಾದೆ ಏನು ಅಂತ ಸ್ವಲ್ಪನೂ ಲೆಕ್ಕ ಹಾಕ್ದಂಗೆ ಹೆಂಗೆ ಬೇಕಂಗಿದ್ದವನಿಗೆ ಇನ್ನೂ ಮರ್ಯಾದೆ ಬೇರೆ ಅಂತೆ. ಮರ್ಯಾದೆ ಎಲ್ಲೈತಲೇ? ಇಷ್ಟೆಲ್ಲ ಆಟ ಆಡಿದ್ಮೇಲೆ ನಿನಗಿನ್ನೆಲ್ಲೈತೆ ಮರ್ಯಾದೆ? ಲೋಫರ್ ಮುಂಡೆ, ನನಗೆ ಎಷ್ಟು ಮೋಸ ಮಾಡಿಬಿಟ್ಟೆಲೇ ನೀನು. ಯಾಕ್ರಿ, ಏನಾಯ್ತು? ಏನಿಲ್ಲ ಜಗಳ? ಅಣ್ಣ, ಇವನು ನನ್ನ ಗಂಡ, ಇವಳು ಅಣ್ಣ ಆಯ್ತಲ್ಲ ಅವ್ರ ಹೆಂಡ್ತಿ. ಇಬ್ರು ಒಬ್ರಿಗೊಬ್ರು ತಗ್ಲಾಕಬಿಟ್ಟು ನನಗೆ ನನ್ನ ಗಂಡ ಮೋಸ ಮಾಡಿ ನನಗೆ ಬಂದಿದ್ದಾನೆ, ಆ ಅಣ್ಣನಿಗೆ ಅವಳು ಮೋಸ ಮಾಡಿ ಅವಳು ಬಂದಿದ್ದಾಳೆ. ಅದಕ್ಕೆ ಇಬ್ರು ರೆಡ್ ಡೇಂಡ ಸಿಗಬಿದ್ರು. ಅದಕ್ಕೆ ಸರಿಯಾಗಿ ಹಿಡ್ಕೊಂಡು ಬಾರಿಸ್ತಾ ಇದ್ದೀವಿ. ಬಾರಿಸಿ ಇಂಥವನ್ನೆಲ್ಲ ಹಿಂಗೆ ಬಾರಿಸ್ತಾ ಇರಬೇಕು. ಏನು ಸ್ವಲ್ಪನಾದರೂ ನಿಮಗೆ ಏನೋ ಅನ್ಸಲ್ವಾ? ಏನಕ್ಕೆ ಹಿಂಗೆ ಮಾಡೋಕೆ ಹೋಗ್ತೀರಾ? ಥೂ, ಅಯ್ಯೋ ಅಸಹ್ಯ. ಏನಿದ್ದು ಇಂಥ ಜನಗಳು ಇರ್ತಾರ? ಅಯ್ಯೋ, ಮರ್ಯಾದೆ ಹೋದರೆ ಅಷ್ಟೇ. ಬಾರಿಸಿ ಚೆನ್ನಾಗಿ ಬಾರಿಸಿ ಇಟ್ಕೊಂಡು. ಅಯ್ಯೋ ಬಿಡೇ, ಒಯ್ಬೇಡ ಬಿಡೇ ಶ್ವೇತಾ, ಸುಮ್ಮನಿರೇ. ಎಲ್ಲರೂ ಬಂದು ನೋಡಿ ಹೆಂಗೆ ಮಾತಾಡ್ತಾರೆ, ಹೆಂಗೆ ಹೇಳ್ತಾರೆ. ಹಿಂಗೆ ಮತ್ತೆ ಹೇಳಿ, ಎಲ್ಲರೂ ಕೇಳಲಿ ಯಾಕೆ ಏನು ಅಂತ ಹೇಳಿ ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ. ಮರ್ಯಾದೆ ತೆಗಿಬೇಕು ನಿಮ್ಮಿಬ್ರದನ್ನು. ತೆಗೆದ್ರೇನೆ ಮತ್ತೆ ಇನ್ನೊಂದ್ಸತಿ ಏನಾದರೂ ಒಂದು ಸ್ವಲ್ಪ ಮನಸ್ಸಿನಾಗಿರುತ್ತೆ. ಅಯ್ಯೋ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಬಿಡೇ. ವರ್ಷವ್ರೆ ಪ್ಲೀಸ್, ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ಕಾಲು ಹಿಡ್ಕೊಳ್ತೀನಿ. ವರ್ಷವ್ರೆ ಬಿಡಿ, ವರ್ಷವ್ರೆ ಪ್ಲೀಸ್
ಪ್ಲೀಸ್ ವರ್ಷ ಅವರೇ. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ಸಂತೋಷ ಹಹ ಹಹ ಉಲ್ಲಾಸ ತಾರಿ ತಾರಿ ತರಿತಾ. ಅಯ್ಯೋ ಇವ್ರು ಬೇರೆ ಬಂದ್ಬಿಟ್ರಲ್ಲಪ್ಪ. ನನಗೆ ಬರ್ತಿರೋ ಸಿಟ್ಟಿಗೆ ಏಯ್ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಿನ್ನ. ಲವ್ವಿನಲ್ಲಿ ಬಿದ್ರೆ ಈಜೋ ಈಜೋ ಸೂರ್ಯ ಹುಟ್ಟೋ ತನಕ ಮೋಜು ಮೋಜು. ಏ ರೀತಾ, ನಮ್ಮನ್ನು ನೋಡಿ ಇಲ್ಲಿ ಯಾಕೆ ನಗೋದಕ್ಕೆ ಬಂದಿದ್ಯಾ? ಸುಮ್ಮನೆ ಹೋಗು. ದಾರಿಲಿ ಯಾರೋ ಗುದ್ದಾಡ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ನೋಡ್ತಾ ಇದೀವಿ. ದಾರಿಲಿ ಯಾರೋ ಜಗಳ ಆಡ್ತಾ ಇದ್ದಾರೆ, ನಮ್ಗೊಬ್ಳಿಗೆ ಯಾಕೆ ಹೇಳ್ತೀಯ ನೀನು? ಎಲ್ಲರೂ ನೋಡ್ತಾ ಇದ್ದಾರೆ ನೋಡು, ಎಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡ್ಲಿ. ನೋಡಿ ಜನಗಳೇ ನೋಡಿ, ಎಂಥವ್ರು ಇವರು ಅಂತ ಹೇಳಿ. ಇವನು ಹೆಂಡ್ತಿ ಮೋಸ ಮಾಡಿ ಬಂದಿರೋನು, ಅವನು ಗಂಡನಿಗೆ ಮೋಸ ಮಾಡಿ ಬಂದಿರೋಳು ಅವಳು. ಇವನು ಹೆಂಡ್ತಿ ಮೋಸ ಮಾಡಿದ್ದಾನೆ, ಅವಳು ಗಂಡನಿಗೆ ಮೋಸ ಮಾಡಿದ್ದಾನೆ. ಇಬ್ಬರಿಗೂ ಫಸ್ಟ್ ಐತೆ ನೋಡಿ. ಆ ಮನೆ ಆಳಿ ನೋಡಿ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾಳೆ ಅವಳು. ಹೊಡೀರಿ ಹಿಡ್ಕೊಂಡು ಹೇಳ್ತೀನಿ ಚೆನ್ನಾಗಿ ಅವಳನ್ನ. ಎಲ್ಲರೂ ಹೊಡಿ ಬನ್ನಿ ಹೇಳ್ತೀನಿ. ಅವಳು ಇದ್ದಾಳೆ, ಅವಳು ಏನು ಕ್ರಿಮಿನಲ್ ಅವಳು. ರೀತಾ ನೋಡ್ರಿತಾ ಎಷ್ಟು ಮೋಸ ಮಾಡಿಬಿಟ್ಳು ನನಗೆ. ಸುಮ್ಮನೆ ಮಾತಾಡಬೇಡ. ನನ್ನ ಮಗುಗೆ ಆಗಬೇಕು ರೀತಾ, ಆಗಬೇಕು. ನನ್ನ ಮಗ ಹೇಳಿದ್ರೆ ಕೇಳಲಿಲ್ಲ, ಬೇಡ ಕಣಪ್ಪ ಅಂತ. ಸುಮ್ಮನೆ ರೀತಾ, ಸುಮ್ಮನೆ ನೋಡು, ಏನು ಮಾತಾಡಕ್ಕೆ ಹೋಗ್ಬೇಡ. ನಾವು ಕಾಯ್ತೇವೆ, ಬರಲಿ ಅವನಾಗಿ, ಅವನು ಯಾವಾಗ ಬರ್ತಾನೆ ನೋಡೋಣ ಅದೆಲ್ಲ. ಸುಮ್ಮನೆ ಹೋಗ್ರೆ, ಇಲ್ಲಿ ಯಾಕೆ ಬಂದಿದ್ದೀರಾ? ಇಲ್ಲಿ ಯಾಕೆ ಬಂದು ನೋಡ್ತಾ ಇದ್ದೀರಾ? ನೋಡಿ ಸರಿ ಇರಲ್ಲ. ವರ್ಷ ಸುಮ್ಮನಿರು, ಅವ್ರ ಎದುರಿಗೆಲ್ಲ ನೀನು ಸದ್ರ ಮಾಡಬೇಡ ನನ್ನ. ಅದು ಏನಂತ ನನ್ನ ಮನೆಗೆ ಹೇಳ್ತೀನಿ, ಬಿಟ್ಬಿಡು, ಹೊಡಿಬೇಡ ನನ್ನ, ದಯವಿಟ್ಟು ಹೊಡಿಬೇಡ, ಸುಮ್ಮನೆ ಬಿಟ್ಟುಬಿಡು. ಏಯ್ ಗೊತ್ತಾಗ್ಲಿ ಬಿಡೆ, ಹೋಗ ಮರ್ಯಾದೆ ಹೋಗೈತೆ. ಯಾರಿಗೆ ಗೊತ್ತಾದ್ರೆ ಏನಂತೆ, ಯಾರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನಂತೆ? ಗೊತ್ತಾಗೈತಲ್ಲ ನನಗೆ. ಯಾರಿಗಾನ ಗೊತ್ತಾಗ್ಲಿ ಬಿಡು, ನನಗೆ ಗೊತ್ತಾದ ಮೇಲೆ ಇನ್ನೇನು? ಇನ್ನೇನೆ? ನಾನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ, ನಾನು ನಿನ್ನ ನಂಬಿದ್ದೆ, ನೀನೇ ನನಗೆ ಮೋಸ ಮಾಡಿದ್ಯಾ ಅಂದಮೇಲೆ ಇನ್ನು ಎಲ್ಲರಿಗೂ ಗೊತ್ತಾಗ್ಲಿ ಬಿಡು. ಯಾರಿಗೆ ಗೊತ್ತಾದ್ರೇನು, ಯಾರಿಗೆ ಗೊತ್ತಾಗ್ದಲೇ ಇದ್ರೇನು, ನನಗೆ ಗೊತ್ತಾಗೈತಲ್ಲ ಸಾಕು. ಎಲ್ಲರೂ ನೋಡಿದ್ರೇನು ಬಿಟ್ರೇನು, ನಾನು ನೋಡಿದ್ದೇನಲ್ಲ ಸಾಕು. ಏಯ್ ಸುಮ್ಮನೆ ಹೋಗ್ರಿ ನೀವು. ಎಲ್ರಿಗೂ ಹೇಳು, ಇಲ್ಲೆಲ್ಲಿ ನೋಡು ಎಷ್ಟೊಂದು ಜನ ನಿಂತ್ಕೊಂಡು ನೋಡ್ತಿದ್ದೆ. ಯಾಕಂದ್ರೆ ಅಲ್ಲಿ ನೋಡಲ್ಲ, ಅಲ್ಲಿ ಮೆಡಿಕಲ್ ಹತ್ರ ನೋಡು, ಅಲ್ಲಿ ಗಾರ್ಮೆಂಟ್ ಹತ್ರ ನೋಡು, ಗಾರ್ಮೆಂಟ್ ಒಳಗಡೆ ಇರೋರೆಲ್ಲ ನಿನ್ನೆ ನೋಡ್ತಾ ಇದ್ದಾರೆ. ನೋಡಲ್ಲಿ ನೋಡು. ಆ ಬಟ್ಟೆ ಅಂಗಡಿಯವರೆಲ್ಲ ನಿನ್ನೆ ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ ನಿಂತ್ಕೊಂಡು, ಯಾಕೆ ಹಿಂಗೆ ಹೊಡಿತಾ ಇದ್ದಾರೆ ಅಂತ ಹೇಳಿ. ಎಲ್ಲ ಚೀತು ಅಂತ ಉಗುಳ್ತಾ ಇದ್ದಾರೆ. ಸುಮ್ಮನೆ ಬಿಟ್ಬಿಡು ವರ್ಷ. ಆ ಲೋಡಲ್ಲಿ ಸುಗಣಿ ಬೇರೆ ಬಂದಿದ್ದಾಳೆ, ಅವಳ ಎದುರುಗಡೆ ಸದ್ರ ಆಗ್ಬಿಡ್ತೀವಿ. ಅವಳಿಗೋಸ್ಕರನಾದ್ರೂ ನೀನು ಸುಮ್ಮನಾಗು. ಇವಾಗ ಅವಳಿಗೋಸ್ಕರನಾದ್ರೂ ಸುಮ್ಮನಾಗು. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನಾಗು. ನಾನೇನಕ್ಕೆ ಸುಮ್ಮನಾಗ್ತೀನಿ? ನಾನೇನಕ್ಕೆ ಸುಮ್ಮನಾಗ್ತೀನಿ? ನಾನು ಸುಮ್ಮನಾಗೋದಿಲ್ಲ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ಸುಮ್ಮನೆ ಇರೋದಕ್ಕಾಗುತ್ತಾ? ನಾನು ಗಂಡನಾಗಿ ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಇರಬೇಕಾಗಿತ್ತು. ನಿನ್ಗೆ ಇಲ್ಲ ಸಲಿಗೆ ಕೊಟ್ಟನಲ್ಲ, ತಲೆ ಮೇಲೆ ಕುತ್ಕೊಬಿಟ್ಟೆ ಅಲ್ಲ. ಸುಮ್ಮನಿರ್ವಿ ಸಾಕು, ನೀವು ಹೇಳ್ದಂಗೆ ಕೇಳ್ಕೊಂಡೇ ಇರ್ತೀನಿ. ಅಯ್ಯೋ ದೇವ್ಡಾ, ಅಯ್ಯೋ ಸುಮ್ಮನಿರಿ, ನೀವು ಹೇಳ್ದಂಗೆ ಕೇಳ್ಕೊಂಡೇ ಇರ್ತೀನಿ, ಹೊಡಿಬೇಡಿ. ಈ ದೃಶ್ಯನಂತೂ ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗ್ತೈತೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಈ ಥರ ಆಗಲಿ ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ. ನಾನು ಸುಗುಣ ತುಂಬ ದಿನದಿಂದ ಕಾಯ್ತಾ ಇದ್ವಿ. ಇದ್ರಲ್ಲಿ ನಾವು ನೋಡಿ ನಗ್ತಾ ಇರೋದು ನಮ್ಮ ತಪ್ಪು ಇರ್ಬೋದು, ಆದರೆ ಅವ್ರು ಮಾಡಿರೋ ಕೆಲಸ ಎಂಥದ್ದಂತ ನೀವು ಅರ್ಥ ಮಾಡ್ಕೊಳ್ಳಿ. ಸುಗುಣ ಪಾಪ ಎಂಥವನೇ ಆಗಲಿ ನನ್ನ ಗಂಡ ಅಂತ ಹೇಳಿ, ನನ್ನ ಗಂಡನೇ ದೈವ ಅಂತ ಹೇಳಿ ನಂಬಿದ್ಲು. ನಿಜವಾಗ್ಲೂ ಅವಳು ಅಪ್ಪ ಅಮ್ಮನೆಲ್ಲ ದೂರ ಮಾಡ್ಕೊಂಡಿದ್ಲು. ಅದೇ ಅವನಿಗೆ ಅರ್ಥ ಆಗಲಿಲ್ವಲ್ಲ ಲೋಪರ್ಗೆ. ಅದಕ್ಕೆ ಈ ದೃಶ್ಯ ನೋಡ್ಬೇಕಂತ ನಾನು ಸುಗುಣ ತುಂಬ ದಿನದಿಂದ ಕಾಯ್ತಾ ಇದ್ವಿ. ಅದು ಇವತ್ತು ಈಡೇರ್ಬಿಡ್ತು, ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ಅಂತ. ವಿಧಿ ತಂದಿರೋ ಪ್ರೀತಿಯಿಂದ ಆನಂದ ಆಗಿ ಇವತ್ತು ನೋಡಿ ಯಾವ ಥರ ಆಗೋಗ್ಬಿಡ್ತು. ಸಂತೋಷ ಉಲ್ಲಾಸ. ನನಗಂತೂ ತುಂಬ ಸಂತೋಷ ಆಗೈತಪ್ಪ. ಏನು ಹಾಡು ಹೇಳ್ಬೇಕು, ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗಂತೂ. ನನಗಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಹಂಗಾಗ್ತೈತೆ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ನಿಮಗೆ ಹೇಗೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.